ನಾನು ಇವತ್ತಿರೋದು ಮರೋಲ್ನಕ್ಕ ಮುಂಬೈಯಲ್ಲಿ. ಮುಂಬೈಯ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಇದೆ, ಅದರೊಳಗೆ ಹೋಗ್ಬಿಟ್ಟು ನೋಡೋಣ ಏನೆಲ್ಲ ಇದೆ ಅಂತ. ಹೊಸ್ದಾಗಿರೋಂಥ ಒಂದು ಮೆಟ್ರೋ ಸ್ಟೇಷನು, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಂತೆ ಅಂಡರ್ಗ್ರೌಂಡ್ ಒಳಗಡೆ ಹೋಗೋವಂಥದ್ದು. ಈ ಮುಂಬೈ ಮಹಾನಗರ ಏನಿದೆ, ಪ್ರತಿನಿತ್ಯ ಟ್ರಾಫಿಕ್ ಜಾಮು, ಸಾವಿರಾರು ಜನಗಳು ಇಲ್ಲಿ ತಿರುಗಾಡ್ತಾ ಇರ್ತಾರೆ. ಲೋಕಲ್ ಟ್ರೈನ್ಗಳು ಮತ್ತು ಬಸ್ಗಳು, ಟ್ರಾಫಿಕ್ ಕಿರಿಕಿರಿ, ಇದಕ್ಕೆಲ್ಲ ಪರ್ಯಾಯವಾಗಿ ಒಂದು ಬಂದಿರೋಂಥದ್ದೇ ಈ ಅಂಡರ್ಗ್ರೌಂಡ್ ಮೆಟ್ರೋ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರತಿದಿನ ಸಾವಿರಾರು ಜನಗಳು ತಿರುಗಾಡ್ತಾ ಇರ್ತಾರೆ. ಏನಂದರೆ ಇದರಲ್ಲಿ ತುಂಬ ಒಂದು ಟೈಮ್ ಸೇವ್ ಆಗುತ್ತೆ, ಹೈ ಸ್ಪೀಡ್ ಅಂತಲೇ ಹೇಳ್ಬೋದು. ಒಂದು ಸ್ಟಾಪ್ ಟು ಸ್ಟಾಪ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಒಂದು ಮೆಟ್ರೋ ಸ್ಟೇಷನ್ ಇದೆ, ಟೆಕ್ನಾಲಜಿಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಅದೇ ಥರ ಸೇಫ್ಟಿಗೂ ಕೂಡ ಎಲ್ಲ ಕಡೆ ಸೆನ್ಸರ್ ಕೂಡ ಯೂಸ್ ಮಾಡಿದ್ದಾರೆ. ಒಂದೊಂದು ಕಡೆಯೂ ಕೂಡ ನೀವು ಸೇಫ್ಟಿ ಮತ್ತು ಸೆಕ್ಯೂರ್ಡ್ ಅಂತಲೇ ಹೇಳ್ಬೋದು. ಟೆಕ್ನಾಲಜಿನ ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಪೇಮೆಂಟು, ಡಿಜಿಟಲ್ ಪೇಮೆಂಟ್ ಮಾಡ್ಬೋದು. ಮತ್ತೆಲ್ಲ ಸ್ಪೀಡ್ ಆಯಿತಾ. ಇಲ್ಲಾಂದರೆ ಮುಂಬೈ ಅಂದಾಗ ನೀವು ನೋಡ್ತಾ ಇರ್ಬೋದು, ಜನಗಳು ಸ್ಪೀಡು, ಅದ್ರ ಥರ ಇಲ್ಲಿರೋಂಥ ಒಂದು ನಿಯಮಗಳು ಏನಿದೆ ಅದು ಕೂಡ ಸ್ವಲ್ಪ ಸ್ಪೀಡ್ ಆಗಿರುತ್ತೆ ಆಯಿತಾ. 2008ರಿಂದ 2025 ಗಂಟೆ ಇದ್ರ ಕೆಲಸ ಮಾಡ್ತಾರೆ. 2025ಕ್ಕೆ ಜನಗಳಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ 33 ಕಿಲೋಮೀಟ್ರಷ್ಟು ಈ ಅಂಡರ್ಗ್ರೌಂಡ್ ಮೆಟ್ರೋ ಇದೆ. ಅಂದರೆ ಬೆಂಗಳೂರಲ್ಲಿ ಕೂಡ ಇದೆ, ಆದರೆ ಇಲ್ಲಿ ಸ್ಪೀಡ್ ಮೆಟ್ರೋ ಅಂತಲೇ ಹೇಳ್ಬೋದು. ಹೈ ಸ್ಪೀಡಲ್ಲಿ ಗಾಡಿಗಳು ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಅಂದರೆ ಎಲ್ಲ ಕಡೆ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಅಂದರೆ ಒಂದು ಏರ್ಪೋರ್ಟ್ ಯಾವ ಥರ ಮೇಂಟೈನ್ ಮಾಡಿದ್ದಾರೆ, ಅದೇ ಥರ ಈ ಮೆಟ್ರೋ ಸ್ಟೇಷನ್ನ ಕೂಡ ಮೇಂಟೈನ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಕೆಲವೊಂದು ಸಿಸ್ಟಮ್ಗಳು ಇಲ್ಲೂ ಚೇಂಜ್ ಆಗಲಿಕ್ಕಿದೆ. ಏನಂದರೆ ಇಲ್ಲಿ ಪೇಪರ್ಲೆಸ್ ಮಾಡಬೇಕಿತ್ತು, ಅದಿಲ್ಲ, ಅದು ಪೇಪರೇ ಇದೆ. ಅದೇ ಥರ ಒಂದು ಟಿಕೆಟ್ ಕೌಂಟರ್ಗಳಲ್ಲೆಲ್ಲ ಸ್ವಲ್ಪ ಸ್ಪೀಡ್ ಆಗಬೇಕಿತ್ತು ಅಂತ ನನ್ನೊಂದು ಅಭಿಪ್ರಾಯ. ಮುಂಬೈಗೆ ಬಂದಾಗ ಫುಲ್ ಕಿರಿಕಿರಿ ಆಯ್ತಾ, ಫುಲ್ ಜನಗಳು ಅದರೊಟ್ಟಿಗೆ ಈ ಥರ ಟ್ರಾಫಿಕ್ಕು ಈ ಥರ ಎಲ್ಲ ಇರ್ಬೋದು. ನೋಡ್ತಿರ್ಬೋದು ನೋಡಿ, ನೀವು ನನ್ನ ಹಿಂದ್ಗಡೆ ನೋಡ್ತಿರ್ಬೋದು, ಬಾರ್ ಶಾಪ್ ಕೂಡ ಇದೆ ಫುಲ್. ಸ್ಟ್ರೀಟ್ ಫುಡ್ಗಳು ತುಂಬ ಜಾಸ್ತಿ ಇರುತ್ತೆ ಮುಂಬೈಯಲ್ಲಿ. ಅಲ್ಲಲ್ಲಿ ಈ ಥರ ಚಾಟ್ಸ್ ಅಂಗಡಿಗಳು ಕೂಡ ನಾವು ನೋಡ್ತಾ ಇರ್ಬೋದು. ಈ ಥರ ಇರುತ್ತೆ ಆಯ್ತಾ, ಅಲ್ಲಲ್ಲಿ 5 ರೂಪಾಯಿ ಹೊಟ್ಟೆ ತುಂಬುತ್ತೆ. ಇಲ್ಲಿ ಪಾವ್ ಭಾಜಿ ಆ ಥರ ಎಲ್ಲ ಸಿಗುತ್ತೆ. ಎಲ್ಲ ಕಡೆ ಎಲ್ಲೆಲ್ಲ ಸಿಗ್ತಾ ಇರುತ್ತೆ.